ನಮಸ್ಕಾರ, ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾವು ಇವತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಬಂದಿದ್ದೀನಿ. ನಾವು ಮಿಷನ್ ಅನ್ನ ಯೂಸ್ ಮಾಡ್ತೀವಿ, ಟೈಲರಿಂಗ್ ಅನ್ನ ತುಂಬಾ ಮಾಡ್ತೀವಿ. ನಮಗೆ ಯಾವ ರೀತಿ ಬ್ಲೌಸ್ ಆಗಿರ್ಬೋದು, ಚೂಡಿ ಆಗಿರ್ಬೋದು, ಗೌನ್ ಆಗಿರ್ಬೋದು, ಯಾವುದೇ ರೀತಿ ಇನ್ನು ಹೊಲಿಯಕ್ಕೆ ಕೊಟ್ಟರು ಕೂಡ ನಾವು ಹೊಲಿತೀವಿ. ಆದ್ರೆ ನಮ್ದು ಒಂದು ಏನಪ್ಪಾ ಅಂತಂದ್ರೆ, ನಮ್ಗೆ ಇಲ್ಲಿ ಸುಮಾರು ಪಾರ್ಟ್ಗಳು ಇದಾವೆ. ಆ ಪಾರ್ಟಿಗೆಲ್ಲ ಏನೇನ್ ಹೆಸರಿದೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಾವೀಗ ಮಿಷನ್ ನಲ್ಲಿ ಯಾವ್ಯಾವ ಪಾರ್ಟಿಗೆ ಏನೇನ್ ಹೆಸರು ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನೀವು ಲೈಕ್ ಅನ್ನ ಮಾಡಿ, ಈ ವಿಡಿಯೋನ ನೋಡಿ ಹಾಗೆ ಹೋಗಬೇಡಿ, ಲೈಕ್ ಅನ್ನ ಮಾಡಿ. ಮತ್ತೆ ಇನ್ನೂ ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬಂದು ನಿಮ್ಮನ್ನ ತಲುಪತ್ತೆ. ಈಗ ನಾವು ಯಾವ್ಯಾವ ಪಾರ್ಟಿಗೆ ಏನೇನ್ ಹೇಳ್ತೀವಿ ಅನ್ನೋದನ್ನ ನೋಡೋಣ. ನಾವು ಮಿಷನಿನ ಟಾಪ್ ಆಗಿರುವಂತ ಇದು ಒಳಗಡೆ ಒಂದು ಬಾರ್ ಇರುತ್ತೆ. ಆ ಬಾರ್ ಅನ್ನ ನಾವು ಫ್ರೆಶರ್ ಬಾರ್ ಅಂತ ಕರಿತೀವಿ. ಈ ಫ್ರೆಶರ್ ಬಾರ್ ಏನ್ ಕೆಲಸ ಮಾಡುತ್ತೆ ಅಂತ ನೋಡೋಣ. ನಮ್ಗೆ ಬಟ್ಟೆಯನ್ನ ಸರಿಯಾಗಿ ಹಿಡ್ಕೊಳಕ್ಕೆ ಅಂದ್ರೆ ಕಂಟ್ರೋಲ್ ಮಾಡಕ್ಕೆ ನಮಗೆ ಸಾಧ್ಯ ಆಗತ್ತೆ. ಹಾಗೆ ಅದ್ರ ಮೇಲೆ ಫ್ರೆಶರ್ ಅನ್ನ ಕೊಟ್ಟು ನಮ್ಗೆ ಮುಂದೋಗಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಅದನ್ನ ನಾವು ಫ್ರೆಶರ್ ಬಾರ್ ಅಂತ ಕರಿತೀವಿ. ನೆಕ್ಸ್ಟ್ ಈ ರೌಂಡ್ ಇದೆಯಲ್ಲ, ಅದನ್ನ ಏನ್ ಕರಿತೀವಿ, ಇದನ್ನ ನಾವು ಫ್ರೆಶರ್ ಬಾರ್ ಸ್ಕ್ರೂ ಅಂತ ಕರಿತೀವಿ. ಸೆಕೆಂಡ್ ಬಂದು ಇದನ್ನ ಇಲ್ಲಿ ರೌಂಡ್ ಏನಿದೆಯೋ ಅದನ್ನ ನಾವು ಫ್ರೆಶರ್ ಬಾರ್ ಸ್ಕ್ರೂ ಅಂತ ಕರಿತೀವಿ. ಇದು ಏನ್ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಬಟ್ಟೆಗೆ ನಾವು ಕೊಡೋ ಪ್ರೆಷರ್ ಅದನ್ನ ಜಾಸ್ತಿ ಮಾಡೋದು ಮತ್ತೆ ಕಡಿಮೆ ಮಾಡೋದಕ್ಕೆ ಇದು ನಮ್ಗೆ ಹೆಲ್ಪ್ ಆಗುತ್ತೆ. ಇನ್ನು ನಾವು ಮೂರನೇ ಆಪ್ಷನ್ನಿಗೆ ಬಂದ್ರೆ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಈ ಸ್ಕ್ರೂಗೆ ನಾವು ಏನ್ ಹೇಳ್ತೀವಿ ಅಂತ ನೋಡೋಣ. ಫೇಸ್ ಪ್ಲೇಟ್ ಸ್ಕ್ರೂ ಅಂತ ನಾವು ಈ ಸ್ಕ್ರೂ ಅನ್ನ ನಾವು ನಾರ್ಮಲ್ ಆಗಿ ಹೇಳೋದಿದೆ, ಇಲ್ಲೊಂದು ಸ್ಕ್ರೂ ಇದೆ ಅಂತ ಹೇಳ್ಬಿಡ್ತೀವಿ, ಇಲ್ಲೊಂದು ಸ್ಕ್ರೂ ಇದೆ ಅಂತ ಹೇಳ್ಬಿಡ್ತೀವಿ. ಈ ಮಿಷನ್ ನಲ್ಲಿ ಎಲ್ಲಾ ಪಾರ್ಟಿಗೂ ಕೂಡ ಒಂದೊಂದು ಹೆಸರಿದೆ. ಈ ಸ್ಕ್ರೂಗೆ ನಾವು ಫೇಸ್ ಪ್ಲೇಟ್ ಸ್ಕ್ರೂ ಅಂತ ನಾವು ಕರಿತೀವಿ. ಈ ಸ್ಕ್ರೂ ಅನ್ನ ನಾವು ಈ ಪ್ಲೇಟ್, ನಾನು ಅವಾಗ ಆಯಿಲ್ ಮಾಡೋ ವಿಡಿಯೋದಲ್ಲಿ ನಾನು ನಿಮ್ಗೆ ಈ ಪ್ಲೇಟ್ ಅನ್ನ ತೆಗಿಬೇಕಾದ್ರೆ ಈ ಸ್ಕ್ರೂನ ಅಂದ್ರೆ ಲೂಸ್ ಮಾಡ್ಕೊಬೇಕು ಅಂತ ಹೇಳಿದೆ. ಇದನ್ನ ಲೂಸ್ ಮಾಡಿದ್ರೆ ಮಾತ್ರ ಇದು ಓಪನ್ ಮಾಡಕ್ಕೆ ಬರುತ್ತೆ. ಇದು ಟೈಟ್ ಮತ್ತೆ ಲೂಸ್ ಮಾಡೋಕೆ ನಮ್ಗೆ ಹೆಲ್ಪ್ ಆಗೋ ಸ್ಕ್ರೂ ಇದು. ಅದಕ್ಕೆ ನಾವು ಫೇಸ್ ಪ್ಲೇಟ್ ಸ್ಕ್ರೂ ಅಂತ ಕರಿತೀವಿ. ಇನ್ನು ನಾಲ್ಕನೇ ಪಾರ್ಟ್ ಏನಪ್ಪಾ ಅಂದ್ರೆ, ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನ ನಾವು ಫ್ರೆಶರ್ ಫೂಟ್ ಅಂತ ಕರಿತೀವಿ. ಈ ಪಾರ್ಟ್ ಅನ್ನ ನಾವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸ್ಕ್ರೂ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದನ್ನ ನಾವು ಫ್ರೆಶರ್ ಫೂಟ್ ಅಂತ ನಾವು ಕರಿತೀವಿ. ಇದು ನಮಗೆ ಬಟ್ಟೆಯನ್ನ ಟೈಟ್ ಆಗಿ ಇಡಲು, ಅಂದ್ರೆ ಮಿಷನ್ ಅಲ್ಲಿ ಹೊಲಿಯೋಕೆ, ಟೈಟ್ ಆಗಿ ಬಟ್ಟೆಯನ್ನ ಹಿಡ್ಕೊಳ್ಳೋಕೆ ಮತ್ತೆ ಲೂಸ್ ಮಾಡೋಕೆ ನಮ್ಗಿದು ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪಾರ್ಟ್ ಬಂದು ಈ ಸ್ಕ್ರೂ. ಇದನ್ನ ನಾವು ಫ್ರೆಶರ್ ಫೂಟ್ ಸ್ಕ್ರೂ ಅಂತ ಇದನ್ನ ಕರಿತೀವಿ. ಈ ಸ್ಕ್ರೂ ಏನ್ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ನಮ್ಮ ಮಿಷನ್ ನಲ್ಲಿ ನಾವು ಯೂಸ್ ಮಾಡೋ ಫೂಟ್ ಇದೆಯಲ್ಲ, ಫೂಟ್ ಅನ್ನ ಹಾಕ್ಬೇಕು ಅಂದ್ರೆ ಇದನ್ನ ಲೂಸ್ ಮಾಡ್ಕೋಬೇಕು, ತೆಗಿಬೇಕು ಅಂದ್ರೆ ಲೂಸ್ ಮಾಡ್ಕೋಬೇಕು, ಹಾಕಿದ್ಮೇಲೆ ಇದನ್ನ ಟೈಟ್ ಮಾಡ್ಬೇಕು. ನಮ್ಗೆ ಇದು ಫ್ರೆಶರ್ ಫೂಟ್ ಸ್ಕ್ರೂ ಇದೆಯಲ್ಲ, ಅದಕ್ಕೆ ನಮ್ಗೆ ಹೆಲ್ಪ್ ಆಗತ್ತೆ. ಇನ್ನು ನಮಗೆ ಇಲ್ಲಿ ನಾವು ಫೂಟ್ ಅನ್ನ ಮೇಲೆ ಕೆಳಗೆ ಮಾಡೋದು ಅಂತ ಹೇಳ್ತೀವಿ. ಅದಕ್ಕೆ ನಾವು ಏನ್ ಹೆಸರು ಹೇಳ್ತೀವಿ ಅಂದ್ರೆ, ಫ್ರೆಶರ್ ಫೂಟ್ ಬಾರ್ ಲಿಫ್ಟರ್ ಅಂತ. ಫ್ರೆಶರ್ ಫೂಟ್ ಬಾರ್ ಲಿಫ್ಟರ್ ಅಂತ ಇದನ್ನ ಹೇಳ್ತೀವಿ. ಇದಕ್ಕೆ ನಾವು ಟ್ರಿಗರ್ ಅಂತಲೂ ಕೂಡ ಕರಿತೀವಿ. ಇದನ್ನ ನಾವು ಈ ಫೂಟ್ ಅನ್ನ ಎತ್ತೋಕೆ ಮತ್ತೆ ಇಳಿಸೋಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಇದನ್ನ ನಾವು ಮಿಷನ್ ನಲ್ಲಿ ಟ್ರಿಗರ್ ಅಂತ ಕರಿತೀವಿ. ಮಿಷನ್ನಿನ ಭಾಷೆಯಲ್ಲಿ ಟ್ರಿಗರ್ ಅಂತಾನೂ ಕೂಡ ಕರಿತೀವಿ. ಫ್ರೆಶರ್ ಫೂಟ್ ಬಾರ್ ಲಿಫ್ಟರ್ ಅಂತಾನೂ ಕೂಡ ನಾವು ಕರಿತೀವಿ. ಇದನ್ನ ನಾವು ಸ್ಲೋ ಆಗಿ ಎತ್ತಿ ಹಾಕಬೇಕು. ನೆಕ್ಸ್ಟ್
ನೆಕ್ಸ್ಟ್ ಬಂದ್ಬಿಟ್ಟು ಈ ನೀಡಲ್ ಮೇಲೆ ಇರುವ ಈ ಬಾರ್ ಕಾಣಿಸ್ತಾ ಇದೆ ಅಲ್ವಾ, ಈ ಬಾರ್ ಇದೆಯಲ್ಲ, ಇದಕ್ಕೆ ನಾವು ನೀಡಲ್ ಬಾರ್ ಅಂತ ನಾವು ಕರಿತೀವಿ. ಇದರ ಕೆಲಸ ಏನು? ಸೂಜಿಯನ್ನ ಜೋಡಿಸುವ ಜಾಗ, ಅದಕ್ಕೋಸ್ಕರ ಇದಕ್ಕೆ ನಾವು ನೀಡಲ್ ಬಾರ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬಂದು ಇದು ನೀಡಲ್. ಇದಕ್ಕೆ ನಾವು ಇದೊಂದು ನಾರ್ಮಲ್ ನಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಇದನ್ನ ನಾವು ನೀಡಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಸ್ಕ್ರೂ ಇದೆಯಲ್ಲ, ಇದಕ್ಕೆ ನಾವು ಏನ್ ಹೇಳ್ತೀವಿ ಅಂತ, ನಾವು ನಾರ್ಮಲ್ ಸ್ಕ್ರೂ ಅಂತ ಹೇಳ್ಬಿಡ್ತೀವಿ. ಅದಕ್ಕೆ ಒಂದು ಹೆಸರಿದೆ, ಅದರ ಹೆಸರು ಏನಪ್ಪಾ ಅಂದ್ರೆ ಕ್ಲಾಂಪ್ ಸ್ಕ್ರೂ ಅಂತ. ಈ ಸ್ಕ್ರೂಗೆ ನಾವು ಕ್ಲಾಂಪ್ ಸ್ಕ್ರೂ ಅಂತ ಕರಿತೀವಿ. ಇದ್ರ ಕೆಲಸ ಏನು ಅಂದ್ರೆ ನೀಡಲ್ ಬಾರಿಂದ ಸೂಜಿಯನ್ನ, ನೀಡಲ್ ಬಾರಿಗೆ ಸೂಜಿಯನ್ನ ಜೋಡಿಸುವ ಒಂದು ಸ್ಕ್ರೂ, ಅದಕ್ಕೆ ನಾವು ಕ್ಲಾಂಪ್ ಸ್ಕ್ರೂ ಅಂತ ಕರಿತೀವಿ. ಇನ್ನು ಬಂದ್ಬಿಟ್ಟು ಇಲ್ಲಿ ಮೇಲೆ ಇದೆಯಲ್ಲ, ಇದು ನಾವಿದಕ್ಕೆ ಕುದುರೆ ಅಂತ ಕೂಡ ಕರಿತೀವಿ. ಇದಕ್ಕೆ ಮಿಷನ್ನಿನ ಭಾಷೆಯಲ್ಲಿ ಏನ್ ಕರಿತೀವಿ ಅಂದ್ರೆ ಟೇಕ್ ಆಫ್ ಲಿವರ್ ಅಂತ. ಇದು ದಾರವನ್ನ ಸ್ಪೀಡ್ ಮಾಡ್ಲಿಕ್ಕೋಸ್ಕರ ಮತ್ತೆ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಹಿಡ್ಕೊಳ್ಳೋ ಕೆಲಸವನ್ನ ಮಾಡುತ್ತೆ. ಮತ್ತೆ ಇದು ಲಿವರ್ನಂತೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಇದಕ್ಕೆ ಲಿವರ್, ಟೇಕ್ ಆಫ್ ಲಿವರ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ನಾವು ಥ್ರೆಡ್ ಟೆನ್ಷನ್ ಡಿವೈಸ್ ಅಂತ ಕರಿತೀವಿ. ಇದಿಷ್ಟು ಪಾರ್ಟಿಗೂ ನಾವು ಸೇರಿ ಥ್ರೆಡ್ ಟೆನ್ಷನ್ ಡಿವೈಸ್ ಅಂತ ಕರಿತೀವಿ. ನಾವು ದಾರವನ್ನ ಹಾಕ್ಬೇಕಾದ್ರೆ ಇದರ ಇದರಲ್ಲೂ ಕೂಡ ನಾವು ದಾರವನ್ನ ಹಾಕ್ತಿವಿ. ದಾರದ ವೇಗವನ್ನ ಕಂಟ್ರೋಲ್ ಮಾಡೋ ಪವರ್ ಇದಕ್ಕಿದೆ. ಅದಕ್ಕೋಸ್ಕರ ಇದಕ್ಕೆ ಥ್ರೆಡ್ ಟೆನ್ಷನ್ ಡಿವೈಸ್ ಅಂತ ಕರೀತಾರೆ. ನಾವು ಇದನ್ನ ಪೂರ್ತಿಯಾಗಿ ಥ್ರೆಡ್ ಟೆನ್ಷನ್ ಡಿವೈಸ್ ಅಂತ ಕರಿತೀವಿ. ಈಗ ಈ ಸ್ಪ್ರಿಂಗ್ ಮತ್ತೆ ಈ ಸ್ಕ್ರೂಗೆ ಟೆನ್ಷನ್ ಸ್ಪ್ರಿಂಗ್ ಮತ್ತೆ ನಟ್ ಅಂತ ಕರಿತೀವಿ. ಟೆನ್ಷನ್ ಸ್ಪ್ರಿಂಗ್ ಮತ್ತೆ ನಟ್ ಅಂತ ಕರಿತೀವಿ. ಇದಕ್ಕೆ ಒಂದು ಸ್ಕ್ರೂ ಇರುತ್ತೆ ಮತ್ತೆ ಸ್ಪ್ರಿಂಗ್ ಇರುತ್ತಲ್ಲ, ಅದಕ್ಕೋಸ್ಕರ ನಾವು ಇದಕ್ಕೆ ಟೆನ್ಷನ್ ಸ್ಪ್ರಿಂಗ್ ಮತ್ತೆ ನಟ್ ಅಂತ ಕರಿತೀವಿ. ಇದು ನನ್ ಫುಲ್ ಅವಾಗ ಹೇಳ್ದಂಗೆ ದಾರದ ಸ್ಪೀಡ್ ಅನ್ನ ಕಂಟ್ರೋಲಿಂಗ್ ಮಾಡೋಕ್ಕೋಸ್ಕರ ಈ ಪಾರ್ಟ್ಗೆ ಥ್ರೆಡ್ ಟೆನ್ಷನ್ ಡಿವೈಸ್ ಅಂತ ಕರೀತಾರೆ. ಇದು ಕೂಡ ಇಲ್ಲಿ ಸ್ಪ್ರಿಂಗು ಮತ್ತೆ ನೆಟ್ ಇದೆಯಲ್ಲ, ಅದು ಕೂಡ ಅದಕ್ಕೆ ಹೆಲ್ಪ್ ಆಗತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಥ್ರೆಡ್ ಟೆನ್ಷನ್ ಡಿವೈಸ್ ಮೇಲೆ ಇದೆ. ಇಲ್ಲಿ 3 ಹೋಲ್ ಕಾಣಿಸ್ತಾ ಇದೆ. ನಾವು ಇದಕ್ಕೆ ಥ್ರೆಡ್ ಗೈಡ್ ಅಂತ ಕರಿತೀವಿ. ಈ ಪಾರ್ಟ್ ಏನಿದೆ, ನಮ್ಗೆ ಇದು ದಾರ ಆರಾಮಾಗಿ ಹೋಗೋಕೆ ಅಂದ್ರೆ ಸ್ಟ್ರೈಟ್ ಆಗಿ ಹೋಗೋಕೆ ಇದನ್ನ ನಾವು ಥ್ರೆಡ್ ಗೈಡ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಟೆನ್ಷನ್ ಡಿವೈಸ್ ಪಕ್ಕ ಇರುವಂತ ಇದು ನಮ್ಗೆ, ಇದಕ್ಕೆ ನಾವು ಟೆನ್ಷನ್ ಸ್ಟಡ್ ಅಂತ ಕರಿತೀವಿ. ಇದು ಒಂದ್ ಸ್ವಲ್ಪ ಅಗಲವಾಗಿ ಮತ್ತೆ ಉದ್ದವಾದ ಪಿನ್ ಆಗಿದೆ. ಕರೆಂಟ್ ಹೋಗ್ಬಿಡ್ತು, ಅದಕ್ಕೆ ಒಂದ್ಸರಿ ಬ್ಲ್ಯಾಕ್ ಆಯ್ತು. ನಾವೀಗ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಟೆನ್ಷನ್ ಸ್ಟಡ್ ಇದರ ಮೇಲೆ ನಮ್ಗೆ ಈ ಸ್ಪ್ರಿಂಗ್ ಗಳನ್ನೆಲ್ಲ ಜೋಡಿಸಿರ್ತಾರೆ, ಇದಕ್ಕೆ ಅಟ್ಯಾಚ್ ಆಗಿ ಇರುತ್ತೆ. ಅದಕ್ಕೋಸ್ಕರ ನಾವು ಇದಕ್ಕೆ ಟೆನ್ಷನ್ ಸ್ಟಡ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಪ್ಲೇಟ್ ಕಾಣಿಸ್ತಾ ಇದೆ ನಿಮ್ಗೆ, ಅದಕ್ಕೆ ನಾವು ನೀಡಲ್ ಪ್ಲೇಟ್ ಅಂತ ಹೇಳ್ತೀವಿ. ಈ ಪ್ಲೇಟ್ ಅಲ್ಲಿ 2 ಹೋಲ್ ಇರುತ್ತೆ. ಒಂದು ಹೋಲಿಂದ ನಮ್ಗೆ ದಾರವನ್ನ ಎಳೆದುಕೊಳ್ಳೋಕೆ ಸಹಾಯ ಆಗುತ್ತೆ. ಇನ್ನೊಂದು ಹೋಲ್ ಇದೆಯಲ್ಲ, ಅದು ನಮ್ಗೆ ಮಿಷನ್ ಎಂಬ್ರಾಯ್ಡ್ರಿ ಮಾಡೋಕೆ ಇದು ಹೆಲ್ಪ್ ಆಗುವಂತ ಹೋಲ್ ಆಗಿದೆ. ಇದಕ್ಕೆ ನಾವು ನೀಡಲ್ ಪ್ಲೇಟ್ ಅಂತ ಕರಿತೀವಿ. ಇಲ್ಲಿ ನೀಡಲ್ ಪ್ಲೇಟ್ ಪಕ್ಕಕ್ಕೆ ಇನ್ನೊಂದು ಪ್ಲೇಟ್ ಅನ್ನು ಜೋಡಿಸಿದ್ದಾರೆ. ಇದಕ್ಕೆ ನಾವು ಸ್ಲೈಡ್ ಪ್ಲೇಟ್ ಅಂತ ಕರಿತೀವಿ. ಇದನ್ನ ನಾವು
ಅಂದ್ರೆ ಹೀಗೆ ಸ್ಲೈಡ್ ಮಾಡಬಹುದು. ಅದಕ್ಕೋಸ್ಕರ ನಾವು ಸ್ಲೈಡ್ ಪ್ಲೇಟ್ ಅಂತ ಕರಿತೀವಿ. ಇದು ನಮ್ಗೆ ಬಾಬಿನ್ ತೆಗಿಯೋಕೆ ಮತ್ತೆ ಹಾಕೋಕೆ ಇದು ಹೆಲ್ಪ್ ಮಾಡುತ್ತೆ. ಇದು ಹೀಗೆ ಸ್ಲೈಡ್ ಆಗೋದ್ರಿಂದ ಇದಕ್ಕೆ ಸ್ಲೈಡ್ ಪ್ಲೇಟ್ ಅಂತ ಕರಿತೀವಿ. ಇಲ್ಲಿ ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಒಂಥರ ಮುಳ್ ರೀತಿಯಲ್ಲಿ ಇದೆಯಲ್ಲ, ಅದಕ್ಕೆ ಫೀಡ್ ಡಾಗ್ ಅಂತ ಕರೀತಾರೆ. ಅದು ನಮ್ಗೆ ಬಟ್ಟೆಯನ್ನು ಮುಂದೆ ಹೋಗಲು ಮತ್ತೆ ಹಿಂದೆ ಬರೋದಕ್ಕೆ ಹೆಲ್ಪ್ ಅನ್ನ ಮಾಡುತ್ತೆ. ಅದಕ್ಕೋಸ್ಕರ ನಾವು ಅದನ್ನ ಫೀಡ್ ಡಾಗ್ ಅಂತ ಕರಿತೀವಿ. ಇದನ್ನ ನಾವು ನಾರ್ಮಲ್ ಬ್ರಷ್ ಇಂದ ಎಲ್ಲ ಕ್ಲೀನ್ ಮಾಡೋಕೆ ಬರೋದಿಲ್ಲ. ಸಣ್ಣ ಸೂಜಿ ಅಥವಾ ಪಿನ್ನು, ನಾನು ಅವಾಗ ಒಂದು ರೀತಿಯ ಬ್ರಷ್ ಅನ್ನ ತೋರಿಸಿದ್ನಲ್ಲ, ಅದರಿಂದ ಕ್ಲೀನ್ ಅನ್ನ ಮಾಡ್ಬೇಕು. ನಾವು ಬಟ್ಟೆಯಲ್ಲಿ ಒರೆಸಿದ್ರೆ ಇದು ಕ್ಲೀನ್ ಆಗೋದಿಲ್ಲ. ಈ ಪಾರ್ಟ್ ಕ್ಲೀನ್ ಆಗಿಲ್ಲ ಅಂದ್ರೂ ಕೂಡ ಹೊಲಿಗೆ ಸರಿಯಾಗಿ ಬರೋದಿಲ್ಲ. ಇನ್ನು ನಾವು ಈ ಕಡೆ ಬಂದ್ರೆ ಇಲ್ಲಿ ಬಾಬಿನ್ ಸುತ್ತಕ್ಕೆ ಅಂತ ಯೂಸ್ ಮಾಡ್ತೀವಲ್ಲ, ಈ ಬಾರಿಗೆ ನಾವು ಬಾಬಿನ್ ಬೈಂಡರ್ ಅಂತ ಕರಿತೀವಿ. ಇಲ್ಲಿ ಒಂದು ರಬ್ಬರ್ ಇರುತ್ತೆ. ನಂದು ನಿನ್ನೆ ಅಷ್ಟೇ ಮುರಿದೋಗ್ಬಿಟ್ಟಿದೆ, ಅದಕ್ಕೆ ಹೊಸದ್ ಹಾಕ್ಸ್ಕೋಬೇಕು. ಈ ರಬ್ಬರ್ ರಿಂಗ್ ಇಲ್ಲ ಅಂತಾದ್ರೆ ಬಾಬಿನ್ ಸುತ್ತೋದು ಬರೋದಿಲ್ಲ. ಇದಕ್ಕೆ ನಾವು ಬಾಬಿನ್ ಬೈಂಡರ್ ಅಂತ ಕರಿತೀವಿ. ಇನ್ನು ಈ ಪಾರ್ಟ್ ಬಂದ್ರೆ, ಇದು ಹೈ ಸ್ಪೀಡ್ ಮಿಷನ್ ಅಲ್ಲಿ ಈ ರೀತಿಯಾಗಿ ರಿಂಗ್ ಇರುತ್ತೆ. ಇಲ್ಲ ನಾರ್ಮಲ್ ಮಿಷನ್ ಅಲ್ಲಾದ್ರೆ ಈ ಪಾರ್ಟ್ ಅಲ್ಲಿ ಹಿಂಗ್ ಉದ್ದ ಕೊಳವೆ ಅಂತ ಇದ್ದು ಅಲ್ಲೊಂದು ಸ್ಕ್ರೂ ಇರುತ್ತೆ. ಆ ಸ್ಕ್ರೂ ಲೂಸ್ ಮಾಡಿ ಮೇಲೆ ಕೆಳಗೆ ಅದನ್ನ ಮಾಡ್ಬೋದು. ಇಲ್ಲ ಅದೇ ಕೆಲಸವನ್ನ ಇಲ್ಲಿದೆಯಲ್ಲ, ಸ್ಕ್ರೂ ನಾವು ಲೂಸ್ ಮಾಡೋದು ಬೇಕಾಗೋದಿಲ್ಲ. ಇದನ್ನ ಕೆಳಗಡೆ ಪ್ರೆಸ್ ಮಾಡಿಕೊಂಡು ಇದನ್ನ ತಿರ್ಸಿದ್ರೆ ಇದು ತಿರುಗತ್ತೆ. ಇದು ಏನಪ್ಪಾ ಅಂತಂದ್ರೆ ಹೊಲಿಗೆಯನ್ನ ಸಣ್ಣ ದೊಡ್ಡ ಮಾಡ್ಕೊಳ್ಳುವ ಒಂದು ಇನ್ಸ್ಟ್ರೂಮೆಂಟ್. ಇದಕ್ಕೆ ನಾವು ಸ್ಟಿಚ್ ರೆಗ್ಯುಲೇಟರ್ ಸ್ಕ್ರೂ ಅಂತ ಕರಿತೀವಿ. ಇದು ಕೂಡ ನಾವು ಹಿಂಗೆ ಜಾಸ್ತಿ ಇಟ್ಕೊಂಡ್ರೆ ನಮ್ಗೆ ಹೊಲಿಗೆ ದೊಡ್ಡಕ್ಕೆ ಬರುತ್ತೆ, ಹೀಗೆ ಕಡಿಮೆ ಇಟ್ಕೊಂಡ್ರೆ ಹೊಲಿಗೆ ಸಣ್ಣಕ್ಕೆ ಬರುತ್ತೆ. ನಾವು ಹೀಗೆ ಇಟ್ಕೊಂಡು ಇದು ತಿರ್ಸಿದ್ರೆ ಇದು ಅಷ್ಟು ಪ್ರೆಸ್ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಇದನ್ನ ಪ್ರೆಸ್ ಮಾಡಿಕೊಂಡು ಇದನ್ನ ತಿರ್ಸ್ಬೇಕು. ಸ್ಟಿಚ್ ರೆಗ್ಯುಲೇಟರ್ ಸ್ಕ್ರೂ ಅಂತ ಕರಿತೀವಿ. ಇನ್ನು ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ಇದು ನಮಗೆ ಮಿಷನ್ ರನ್ ಆಗ್ಬೇಕು ಅಂದ್ರೆ ನಾವು ಇದನ್ನ ತಿರುಗಿಸ್ಬೇಕು. ಇದಕ್ಕೆ ಒಂದು ಬಾರ್ ಅನ್ನ ಹಾಕೋಕೆ ಜಾಗ ಇರುತ್ತೆ. ನಾವು ಅಲ್ಲಿ ಮೋಟ್ ಬೇಕಾದ್ರೂ ಫಿಕ್ಸ್ ಮಾಡ್ಕೋಬಹುದು, ಇಲ್ಲ ನಾರ್ಮಲ್ ಪೆಟಲ್ ಇದನ್ನ ಬೇಕಾದ್ರೂ ಇಲ್ಲಿ ನಾವು ಪ್ರೆಸ್ ಅಂದ್ರೆ ಹಾಕೋಬಹುದು. ಇದಕ್ಕೆ ನಾವು ವೀಲ್ ಅಂತ ಕರಿತೀವಿ. ಇದು ಮಿಷನಿನ ಸ್ಮಾಲ್ ವೀಲ್. ಇಲ್ಲಿ ಏನಿದೆಯೋ ಅದು ದೊಡ್ಡ ವೀಲ್ ಅಂತ ಕರಿತೀವಿ. ಆಮೇಲೆ ಇದನ್ನ ನಾವು ಪೆಟಲ್ ಅಂತ ಕರಿತೀವಿ. ಇಲ್ಲಿ ಈ ರೀತಿಯಾಗಿ ಒಂದು ನಿಮಗೆ ಸ್ಕ್ರೂ ಟೈಪ್, ಉದ್ದಂದು ಸ್ಕ್ರೂ ಟೈಪ್ ಕಾಣಿಸ್ತಿದೆಯಲ್ಲ, ಇದು ಹೈ ಸ್ಪೀಡ್ ಮಿಷನ್ ಅಲ್ಲಿ ಬರುತ್ತೆ. ಇದನ್ನ ನಾವು ಹೀಗೆ ನಮ್ಮ ಬಲಗಡೆಗೆ ಇದನ್ನ ಪ್ರೆಸ್ ಕಾಲಲ್ಲಿ, ನಾವು ಕಾಲನ್ನ ಹೀಗೆ ಇಟ್ಕೊಂಡಿರ್ತೀವಿ, ಕಾಲಲ್ಲಿ ಹೀಗೆ ಪ್ರೆಸ್ ಮಾಡಿದ್ರೆ ಆ ಫೂಟ್ ಮೇಲೆ ಕೆಳಗೆ ಆಗತ್ತೆ. ಇದು ಹೈ ಸ್ಪೀಡ್ ಮಿಷನ್ ಗಳಿಗೆ ಮಾತ್ರ ಬರುತ್ತೆ. ಆಮೇಲೆ ಈ ರೀತಿ ಬೆಲ್ಟ್ ನಮ್ಗೆ ಬೇಕಾದ್ರೆ ನಾವು ಈ ರೀತಿಯನ್ನ ಹಾಕೋಬಹುದು, ಇಲ್ಲ ಅಂತಂದ್ರೆ ಮೋಟ್ರಿಗೆ ಫಿಕ್ಸ್ ಮಾಡ್ಕೋಬಹುದು. ಇದು ನಮ್ಮ ನಾರ್ಮಲ್ ಟೇಬಲ್. ಇಷ್ಟು ಮಿಷನ್ನಿನ ಮಾಹಿತಿ ನಿಮ್ಗೆ ಅಷ್ಟು ಕೂಡ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ನಿಮ್ಗೆ ಬೆಳಕು ಸ್ವಲ್ಪ ಕಡಿಮೆ ಇರಬಹುದು. ನಾನು ವಿಡಿಯೋ ಅರ್ಧ ಆದ ತಕ್ಷಣ ಕರೆಂಟ್ ಹೋಗ್ಬಿಡ್ತು. ನಾನು ಟಾರ್ಚ್ ಆನ್ ಮಾಡಿಕೊಂಡು ನಾನು ನಿಮ್ಗೆ ವಿಡಿಯೋನ ಕಂಪ್ಲೀಟ್ ಮಾಡಿದ್ದೀನಿ. ಬೆಳಕು ಸ್ವಲ್ಪ ಕಡಿಮೆ ಇದೆ. ನಾನು ಇದನ್ನ ಅರ್ಧಕ್ಕೆ ಬಿಟ್ರೆ ಆ ವಿಡಿಯೋ ಇನ್ಕಂಪ್ಲೀಟ್ ಅನ್ಸುತ್ತೆ ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋನ ಲೈಟ್ ಅನ್ನ ಹಾಕೊಂಡು ನಾನು ಮುಂದುವರಿಸಿದ್ದೀನಿ. ನಿಮ್ಗೆ ಎಲ್ಲಾ ಪಾರ್ಟ್ಗಳ ವಿವರ ಗೊತ್ತಾಯ್ತು ಅನ್ಕೊಂತೀನಿ. ಇದು ಬಂದ್ಬಿಟ್ಟು ಥ್ರೆಡ್ ಹಾಕೋದು. ಇದೊಂದು ನಿಮ್ಗೆ ನಾನು ಹೇಳೇ ಇರ್ಲಿಲ್ಲ. ಇದನ್ನ ನಾವು ಥ್ರೆಡ್ ಬಾರ್ ಅಂತ ಹೇಳ್ತೀವಿ, ಇಲ್ಲ ಥ್ರೆಡ್ ಸ್ಕ್ರೂ ಅಂತ ಕೂಡ ಇದನ್ನ ಕರೀತಾರೆ. ನಿಮ್ಗೆ ಇದು ಎಲ್ಲದೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಮತ್ತೆ ಇದು ನಿಮ್ಗೆ ಯೂಸ್ ಆಯ್ತು ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.
ನೆಕ್ಸ್ಟ್ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಮಿಷನ್ನಿನ ಯಾವುದೇ ರೀತಿಯ ವಿಡಿಯೋಗಳು ನಿಮಗೆ ಬೇಕಾದಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು. ಟಾಟಾ, ಬಾಯ್ ಬಾಯ್.